ಆಗಿರ್ಬೋದು ಅಥವಾ ಅದರ್ ದನ್ ರೆವೆನ್ಯೂ ಆಲ್ಸೋ ಹ್ಯಾವ್ ಟೋಲ್ಡ್ ಸರ್ as a part of our larger ರಿಪೋರ್ಟ್ಸ್ ಏನ್ ಮಾಡ್ತೀವಿ ಈಗ ಈಗ SIR ಗೆ ಹೋಗ್ತಾರೆ, ಸೆನ್ಸಸ್ ಗೆ ಹೋಗ್ತಾರೆ, ಡಿಸಾಸ್ಟರ್ ಟೈಮ್ ಅಲ್ಲಿ ಹೋಗ್ತಾರೆ. ಸೊ ಎಲ್ಲಾ ಸೇರಿ ರಿಪೋರ್ಟ್ ನಾವು ಟೆಂಪ್ಲೇಟ್ ಮಾಡಕ್ಕೆ ಹೇಳಿದೀವಿ ಸರ್. ಪೈಲಟ್ ನಾವು ಚಿಕ್ಕಮಗಳೂರಲ್ಲಿ ಹೇಳಿ ಬಂದಿದ್ದೀನಿ ಸರ್, ಇಲ್ಲಿ ಕೂಡ ಒಂದು ತಂಡ ರಚನೆ ಮಾಡಿದೀವಿ. ಎಲ್ಲ ಟೆಂಪ್ಲೇಟ್ ಮಾಡಿ ಸರ್. ದಿಸ್ ವಿಲ್ ಆಲ್ಸೋ ಈಗ ತಾವು ಹೇಳಿದಾಗ ಈಗ ನಾಟ್ ಎವ್ರಿಬಡಿ ವಿಲ್ ಗೋ ಇನ್ ಈಚ್ ಹೌಡಿ, ಅವ್ರಿಗೆ ಗೊತ್ತಾಗಲ್ಲ. ಸೊ ಟು ಎನ್ಶೋರ್ ದಟ್ ಒನ್ ಮೋರ್ ಚಾನಲ್. ಸೊ ನಾವು ಇಲ್ಲಿಂದ ವೇ ಫಾರ್ವರ್ಡ್ ಸರ್, ಇಲ್ಲಿಂದ ನೋಟಿಸ್ ಅನ್ನು ನಾವು ವಿಲ್ ಪುಷ್ ಇಟ್ ಟು ವಿಲೇಜ್ ಅಕೌಂಟೆಂಟ್ ಆಲ್ಸೋ. ವಿಲೇಜ್ ಅಕೌಂಟೆಂಟ್ ಅಲ್ಲೇ ಪ್ರಿಂಟ್ ತಗೊಂಡು ಥ್ರೂ ದ ಸಿಸ್ಟಮ್ ಈ ಕ್ಯಾನ್ ಆಲ್ಸೋ ಡಿಸ್ಪ್ಲೇ ಇನ್ ದಿ ಪಂಚಾಯತ್ ಆಫೀಸ್. ಅಲ್ಲಿ ಲೋಕಲ್ ಚಾವಡಿಗೆ ಪಂಚಾಯತ್ ಆಫೀಸ್ ಅಲ್ಲೇ ಇರ್ತಾರೆ ಸರ್. ಈಗ ಸಿನ್ಸ್ ವಿ ಆರ್ ನಾವೀಗ ಹಿಂದೆ ವಿಲೇಜ್ ಅಕೌಂಟೆಂಟ್ ಗೆ ಕೂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ ಸರ್. ಈಗ 70-80% ವಿಲೇಜ್ ಅಕೌಂಟೆಂಟ್ ಈಗ ಪಂಚಾಯತ್ ಸೆಕ್ರೆಟರಿ ಆಫೀಸ್ ಅಲ್ಲಿ ಕೂತ್ಕೊಳ್ತಾ ಇದ್ದಾರೆ ಸರ್. ಸೊ ಅದೊಂದು ನಾವು ಹೇಳಿದೀವಿ ಸರ್. ಆವಾಗ ಈ ಸಿಸ್ಟಮ್ ಮೂಲಕ ಕೂಡ ಅವರಿಗೆ ಮೆಸೇಜ್ ಹೋಗುತ್ತೆ ಸರ್. ಸೊ ದಯವಿಟ್ಟು ಈಗ ವಿಲೇಜ್ ಅಕೌಂಟೆಂಟ್ ಗೆ ನಾವು ಕೆಲಸ ಕಮ್ಮಿ ಮಾಡಿದೀವಿ, ಆರ್ಐಗೆ ಕೆಲಸ ಕಮ್ಮಿ ಮಾಡಿದೀವಿ. ನಿಮ್ಗೆ ಕೂಡ ಈಗ ಫುಲ್ ಇದು ಇರುತ್ತೆ ಸರ್, ಟ್ರ್ಯಾಕಿಂಗ್ ಇರುತ್ತೆ ಸರ್. ಯಾರು ಏನೋ ಅರ್ಜಿ ಹಾಕಿದ್ದಾರೆ, ಯಾರು ಏನೋ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ, ನಾಳೆ ಕೋರ್ಟ್ ಅಲ್ಲಿ ಹೋದ್ರು ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ, ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ, ಜನರಿಗೆ ಹೆಲ್ಪ್ ಆಗುತ್ತೆ. ಸಿಟಿಜನ್ ಲಾಗಿನ್ ಕೊಟ್ಟಿದೀವಿ ಸರ್. ಸೊ ಪೀಪಲ್ ಡೋಂಟ್ ಹ್ಯಾವ್ ಟು ವಿಸಿಟ್ ಅವರ್ ಆಫೀಸ್. ಅದು ಕೂಡ ಒಂದು ಹೆಲ್ಪ್ ಆಗುತ್ತೆ. ಸೊ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಸರ್. ಅಟ್ ಇಸ್ ಅ ಗುಡ್ ಗವರ್ನೆನ್ಸ್ ಇನಿಷಿಯೇಟಿವ್ ಸರ್. ಐ ಥಿಂಕ್ ಇಟ್ಸ್ ಎ ರೆವಲ್ಯೂಷನರಿ ಸ್ಟೆಪ್ ಬೈ ದಿ ಗವರ್ಮೆಂಟ್. ಅಂಡ್ ದೆನ್ under your able leadership sir, your entire team is fully committed. So they have been working. They are actually overstaffed. They have been complaining namge tumba kelsa agbittide. So but then Bhumi, I had one deliberation yesterday. We sat for almost this thing. So Bhumi alli sakashtu we have given them complete change long sir. list. 2.5 years alli sir, they are 13 odd modules. We are ಈಗ ನಾವು ಮೀಟಿಂಗ್ ಅಲ್ಲಿ ಬರೀ ಭೂಮಿ ಬಗ್ಗೆ ಮಾತಾಡ್ತೀವಿ ಸರ್. ಬಟ್ ಅಲ್ಲಿ ನೋಡಿದ್ರೆ ಲಿಸ್ಟ್ ಅಲ್ಲಿ ಕ್ಲೋಸ್ ಟು 30 different modules have been either rolled out or under development, sir, which are all part of the good governance measures, sir. And now we have taken survey as a challenge, sir. So survey ke time ಕೊಟ್ಟಿದ್ದೀವಿ ಸರ್, ಒಂದು ಟೀಮ್ ಕೊಡ್ತಾ ಇದೀವಿ ಸರ್. ಸೊ ಎಲ್ಲ ನಾವು ಭೂಮಿ ಕನೆಕ್ಟೆಡ್ ಆಕ್ಟಿವಿಟೀಸ್ ಅನ್ನು ನಾವು ವಿ ವಿಲ್ ಹೆಲ್ಪ್ ಸರ್. ಇಲ್ಲಿ ಕೂಡ ಸರ್ ನಾವು ವಾಟ್ ವಿ ಆರ್ ಆಲ್ಸೋ ಟ್ರೈಯಿಂಗ್. ಈಗ ಮ್ಯೂಟೇಷನ್ ಆದ್ಮೇಲೆ ಸರ್ ಇಲ್ಲಿ ಸಬ್ ಡಿವಿಷನ್ ಆಗುತ್ತೆ. ತಕ್ಷಣ ಸಬ್ ಡಿವಿಷನ್ ಆಗಿ ಪೋಡಿ ಇಂಡಿಕರಣ ಆಗಬೇಕು. ಪೋಡಿ ಇಂಡಿಕರಣ ಆದ್ಮೇಲೆ ಸಬ್ ಡಿವಿಷನ್ ಅಲ್ಲಿ ಮ್ಯೂಟೇಷನ್ ಟೈಮ್ ಅಲ್ಲಿ RTC ಎಂಟ್ರಿ ಆಗಬೇಕು. ಸೊ ದಟ್ ಸೇಮ್ ಥಿಂಗ್ ರಿಸೋಲ್ವ್ಸ್ ಅಟ್ ಸೇಮ್ ಟೈಮ್ ಸರ್, ಸೇಮ್ ಪೀರಿಯಡ್ ಅಲ್ಲಿ ಸರ್. ಇಲ್ಲದೆ ಏನಾಗುತ್ತೆ ಸರ್, ಮ್ಯೂಟೇಷನ್ ಆಗುತ್ತೆ, ಪೋಡಿ ಆಗಲ್ಲ ಕೆಲವು ಕೇಸಸ್ ಅಲ್ಲಿ. ಸೊ ನಾವು ಪೋಡಿ ಮ್ಯೂಟೇಷನ್, ಕ್ರಿಯೇಷನ್ ಆಫ್ ನ್ಯೂ ನಂಬರ್ಸ್ ಅಂಡ್ ಅಪ್ಡೇಟಿಂಗ್ ದ ರೆಕಾರ್ಡ್ಸ್. ತಾವು ಹೇಳಿದಾಗೆ ಸರ್, ಇದು ಸಿನ್ಸ್ ರಿಜಿಸ್ಟ್ರೇಷನ್ ಸಮಯದಲ್ಲಿ ಸರ್ ವಿ ಫೆಚ್ ಡಾಟಾ ಫ್ರಮ್ ಭೂಮಿ. So we will have a reverse mechanism where the moment you fetch the data, when registration is done, it will go back. I think Bhumi team can it will go and put in column 11, sir. Just a reverse reference. So that naale registration ge mutation ಮಾಡುವಾಗ SRO ಗೆ ಅಥವಾ if it is normal mutation ಅವ್ರಿಗೆ ಗೊತ್ತಾಗುತ್ತೆ ಈ column 11 ಅಲ್ಲಿ ಎಂಟ್ರಿ ಆಗಿದೆ, ಫ್ಲಾಗ್ ಆಗಿದೆ. ಅವಾಗ We can't do double registration. No. What I'm saying is ಈಗ ಅಲ್ಲಿ column 11 ಅಲ್ಲಿ ಆದ್ರೂ ಇನ್ಸಿಸ್ಟ್ ಮಾಡ್ತಾ ಇದಾರಲ್ಲ, column 11 ಅಲ್ಲಿ ಎಂಟ್ರಿ ಇಲ್ಲ, ಅವಾಗ so that can happen, sir. ಅವರು ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಇನ್ಸಿಸ್ಟಿಂಗ್ ಇಮಿಡಿಯೇಟ್ಲಿ ಕಾಣ್ಬೇಕು RTC. ಇಲ್ಲ, ಬಟ್ ದನ್ ಇಟ್ will have a reference, sir. ಅದೇ ಭೂಮಿಯಲ್ಲಿ ಇರುತ್ತೆ. ಇಲ್ಲ, the moment the registration is done, sir, it will go back and reference. It will sit in column 11. The moment you do registration, column 11 in the ownership column 9 ಗೆ ಬರುತ್ತೆ. Column 11 will have the reference of the documents. Anyway, you do ನೋಡಿ ಹೇಗೆ ಅಂತ. I understand you don't want to do double mutation, but ಹೇಗೆ ಮಾಡೋದು ನೋಡಿ ಅದು, so that we are in compliance. Practically ನಾವು 100% we are ahead of their suggestion, but ನೋಡೋದಕ್ಕೆ ಸೂಪರ್ಫಿಷಿಯಲಿ ಅವ್ರೇನ್ ಹೇಳ್ತಾರೆ, ಇಮಿಡಿಯೇಟ್ಲಿ ಆಫ್ಟರ್ ರಿಜಿಸ್ಟ್ರೇಷನ್ ಇಟ್ ಶುಡ್ ಬಿ ವಿಸಿಬಲ್ ಅಂತ ಅವ್ರು ಹೇಳ್ತಾರೆ. ಸೊ ಹೇಗೆ ಕಂಪ್ಲೈ ಆಗೋದು ಸ್ವಲ್ಪ ನೋಡಿ. ಸೊ ಹಾಗೇನೆ ಈಗ RI-ಗಳಿಗೆ ಈಗ ತಾನೇ ಹೇಳಿದ ಹಾಗೆ ಇದು ಇವೆಲ್ಲ ಅವರು ಕೂಡ ಆನ್ಲೈನ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಈಗ ಎಲ್ಲಾ ನಾಡ ಕಚೇರಿಯಲ್ಲಿ ಡೆಸ್ಕ್ ಟಾಪ್ ಅಂತೂ ಇದೆ. ಬಟ್ RI-ಗಳಿಗೆ ಇನ್ನೂ ಸ್ವಲ್ಪ ಮೊಬೈಲ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಈಗ ಈ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಎಲ್ಲಾ RI-ಗಳಿಗೆ ಕ್ರೋಮ್ ಬುಕ್ ಕೊಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಇದರಿಂದ ಅವರು ಫೀಲ್ಡ್ ಅಲ್ಲೇ ಇದ್ಕೊಂಡು ಮೊಬೈಲ್ ಅಲ್ಲಿ ಕೆಲಸ ಮಾಡಬಹುದು, ಅಂದ್ರೆ ಆನ್ ದ ಮೂವ್ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬಹುತೇಕ ಈಗ VA-ಗಳಿಗೆ ಕೊಟ್ಟಿದ್ದೇವೆ. ಬ್ಯಾಲೆನ್ಸ್ ಇರುವಂತ VA-ಗಳ ಜೊತೆಗೆ ಎಲ್ಲಾ ಫೀಲ್ಡ್ RI-ಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಮಾರ್ಚ್ ತಿಂಗಳಲ್ಲಿ ನಾವು ಕ್ರೋಮ್ ಬುಕ್ ಕೊಡೋದ್ರ ಮುಖಾಂತರ ಈಗ ಇದನ್ನೆಲ್ಲ ನಾವು ಹೇಳಿದ್ವಿ, ನೀವು ಎಲ್ಲಿದ್ದೀರಾ ಅಲ್ಲಿಂದಾನೇ ನೀವು ಏನ್ ಬೇಕೋ ಮ್ಯೂಟೇಷನ್ ಅಪ್ರೂವ್ ಮಾಡಬಹುದು ಅಥವಾ ಡಿಸ್ಪ್ಯೂಟ್ ಅನ್ನ ರೈಸ್ ಮಾಡಬಹುದು ಅಂತ.
ಅದನ್ನ ನೀವು ಮೊಬೈಲ್ ಅಲ್ಲಿ ಯಾಕೆ ಮಾಡೋದು ಅಂತೇಳಿ ಅದಕ್ಕೆ ಸರ್ಕಾರದಿಂದಾನೇ ನಿಮ್ಗೆ ಕ್ರೋಮ್ ಬುಕ್ ಡಿವೈಸ್ ಅನ್ನ ಕೊಡೋದ್ರ ಮುಖಾಂತರವಾಗಿ ಸೊ ಆ ಕೆಲಸವೂ ಕೂಡ ನಿಮ್ಗೆ ವಿ ಡೋಂಟ್ ವಾಂಟ್ ಟು ಪ್ಲೇಸ್ ನಿಮ್ ಮೇಲೆ ಏನು ಬರ್ಡನ್ ಆಗ್ಬಾರ್ದು ಅಂತೇಳಿ ಸರ್ಕಾರದಿಂದ ಕ್ರೋಮ್ ಬುಕ್ ಕೊಡೋದ್ರ ಮುಖಾಂತರ ಇನ್ ಮುಂದೆ ಅದು ಯಾಕಂದ್ರೆ ನೀವು ಇನ್ಮೇಲೆ ಏನೇ ವಿಲೇಜ್ ಅಕೌಂಟೆಂಟ್ RI ಇಬ್ಬರದು ಕೂಡ ಮಾಜರ್ ರಿಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಬಿಕಾಸ್ RI ಕೌಂಟರ್ ಸೈನ್ ಇದ್ದೇ ಇರುತ್ತೆ. RIದು ಕೂಡ ಮಾಜರ್ ಅಲ್ಲಿ ಬಹಳ ಪ್ರಮುಖ ಪಾತ್ರ ಇದೆ. ಅಂಡ್ AJSK ಸರ್ವಿಸಸ್ ಅಲ್ಲೂ ಕೂಡ RIದು ಬಹಳ ಪ್ರಮುಖ ಪಾತ್ರ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನ ನಾವು ಆಟೋಮೇಶನ್ ಮಾಡ್ಬೇಕಂದ್ರೆ ಬರೀ ಮೊಬೈಲ್ ಡಿವೈಸ್ ಯಾಕೆ ಅಂತ ನಿಮ್ಗೆ ಸುಸಜ್ಜಿತವಾಗಿ ಎಲ್ಲಾ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಕ್ರೋಮ್ ಬುಕ್ ಕೊಡುವಂತ ತೀರ್ಮಾನ ಮಾಡಿದ್ದೇವೆ. ಅದನ್ನ ಮಾರ್ಚ್ ತಿಂಗಳೊಳಗಡೆ ಮೋಸ್ಟ್ಲಿ ಎಲ್ಲರಿಗೂ ಕೂಡ ಕ್ರೋಮ್ ಬುಕ್ ಕೊಡುವಂತ ಕೆಲಸನೂ ಕೂಡ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇನ್ನು ತಮ್ಮ ಕಡೆಯಿಂದ ಯಾರ್ದಾದ್ರೂ ಏನಾದ್ರೂ ಇದ್ರೆ ಹೇಳ್ಬೋದು. ಯಾರ್ದಾದ್ರೂ ಏನಾದ್ರೂ ಇದೆಯಾ? ಎನಿ ಅದರ್ ಇಶ್ಯೂ? ಸೊ ಆಮೇಲೂ ಕೂಡ ಹೇಳ್ಬೋದು. ಈಗ ಮತ್ತೊಮ್ಮೆ ಸಮರೈಸ್ ಮಾಡಿ ಲಾಸ್ಟ್ ಒಂದ್ ಸೆಂಟೆನ್ಸ್ ಹೇಳೋದಾದ್ರೆ, ರಾಜ್ಯದಲ್ಲಿ 98% ಖಾತೆ ಬದಲಾವಣೆಗಳನ್ನ ಇಂದಿನಿಂದ ಸ್ವಯಂಚಾಲಿತವಾಗಿ ಮಾಡುವಂತಹ ವ್ಯವಸ್ಥೆಗೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ ಇವತ್ತಿನಿಂದ. ಈಗಾಗಲೇ ಇದು ಪೈಲಟ್ ಆಗಿ ಇವತ್ತು ರಾಜ್ಯಾದ್ಯಂತ ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಇದರಿಂದ ಜನಗಳಿಗೆ ಆಡಳಿತ ಅನ್ನುವುದು ಅವರು ಇದ್ದಲ್ಲಿಗೆ ಸರಳ, ಸುಲಲಿತ, ಸುಲಭವಾಗಿ ಅವರ ಕೈಗೆ ಸಿಗುವಂತಹ, ಇದು ಹಿಂದೆ ಆಗದೇ ಇದ್ದಂತಹ ಒಂದು ಬದಲಾವಣೆಯನ್ನ ಇವತ್ತು ನಾವು ತರ್ತಾ ಇದ್ದೇವೆ. ಇವೆಲ್ಲ ಕಂದಾಯ ಇಲಾಖೆಯಲ್ಲಿ ಒಂದು ರೀತಿ ಮೌನ ಕ್ರಾಂತಿ ಅಂತ ಹೇಳ್ಬೋದು. ಸೈಲೆಂಟ್ ಆಗಿ ನಮ್ದು ಬಹಳ ಸದ್ದಿಲ್ಲ, ಸುದ್ದಿ ಇಲ್ಲ, ಆದ್ರೂ ಕೂಡ ಸದ್ದು ಸುದ್ದಿ ಇಲ್ಲದೆ ಇದು ಹೇಳಿದ್ರೆ ನಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ಕೆಲವ್ರಿಗೆ ಅರ್ಥನೂ ಆಗೋದಿಲ್ಲ. ಆದ್ರೆ ಎಲ್ಲೆಲ್ಲಿ ಜನ ನಮ್ಮ ಕಚೇರಿಗಳಿಗೆ ಸುತ್ತಾಡುವಂತ ಪರಿಸ್ಥಿತಿ ಇತ್ತು, ಮತ್ತೆ ಎಲ್ಲೆಲ್ಲಿ ಮಧ್ಯವರ್ತಿಗಳು ಮಧ್ಯಪ್ರವೇಶ ಮಾಡಿ ಅವರ ಲಾಭಕ್ಕೆ ಪರಿಸ್ಥಿತಿಯನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ರು, ಅಂತಹ ಸಮಯ, ಸನ್ನಿವೇಶ, ಸಂದರ್ಭಗಳನ್ನ ಹುಡುಕಿ ಅವುಗಳಿಗೆ ಸ್ವಯಂಚಾಲಿತ ಪರಿಹಾರವನ್ನ ಕೊಡೋದರ ಮುಖಾಂತರ ಏನು ಮಧ್ಯದಲ್ಲಿ ಶೋಷಣೆ ನಡೀತಾ ಇತ್ತು ಅವುಗಳಿಗೆ ವಿರಾಮ ನೀಡಿ ಜನಪರ ಆಡಳಿತ ಕೊಡ್ತಕ್ಕಂತಹ ಒಂದು ಸುಧಾರಣೆ ಕ್ರಮ ಇದು ಆಗಿದೆ. ಇದರಿಂದ ಇವೆಲ್ಲ ಹಿಂದೆನೆ ಮಾಡ್ಬೋದಾಗಿತ್ತು, ಯಾರು ಅಡ್ಡ ಇರ್ಲಿಲ್ಲ. ಆದ್ರೆ ಹಿಂದೆ ಯಾಕೆ ಮಾಡ್ಲಿಲ್ಲ, ಯಾಕೆ ಆಲೋಚನೆ ಮಾಡ್ಲಿಲ್ಲ ನಮ್ಗೆ ಗೊತ್ತಿಲ್ಲ. ಈಗ ಬಂದ್ಮೇಲೆ ಅಂತೂ ಏಪ್ರಿಲ್ 2024ರಲ್ಲಿ ಇದು ನಾವು 66% ಆಲ್ರೆಡಿ ಆಟೋಮೇಟೇಷನ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಬ್ಯಾಲೆನ್ಸ್ ಇದ್ದಂತಹ ಕೇಸುಗಳಿಗೆ ಇವತ್ತಿನಿಂದ ಸ್ಟೇಟ್ ವೈಡ್ ಇಂಪ್ಲಿಮೆಂಟೇಷನ್ ನಾವು ಮಾಡ್ತಾ ಇದ್ದೇವೆ. ಇದು ಕೂಡ ಮತ್ತೊಂದು ರೀತಿಯಲ್ಲಿ ಜನರ ಮನೆ ಬಾಗಿಲಿಗೆ ಸರ್ಕಾರ ಅನ್ನುವಂತಹದ್ದು. ಇದರಲ್ಲಿ ಯಾಕೆಂದ್ರೆ ಆ ಜನ ನಮ್ ಕಚೇರಿಗೆ ಬರ್ದೆ ಅವ್ರ ಮನೆಯಲ್ಲೇ ಕೂತಲ್ಲೇನೆ ಖಾತೆ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿಗೆ ಅದರ ಇನ್ನೊಂದು ಅರ್ಥ ಜನರ ಮನೆ ಬಾಗಿಲಿಗೆ ನಾವು ಆಡಳಿತವನ್ನ ಒದಗಿಸ್ತಾ ಇದ್ದೇವೆ ಅನ್ನುವಂತಹದ್ದು ಕೂಡ ಬರುತ್ತೆ. ಇದರಿಂದ ಸರಳೀಕರಣ, ಸುಲಭ, ಸುಲಲಿತ ಅಷ್ಟೇ ಅಲ್ಲ, ಜನಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಕಾನೂನು ಪ್ರಕಾರವಾಗಿ ಅವ್ರಿಗೇನ್ ಸೌಲಭ್ಯ ಸಿಗಬೇಕು, ಏನ್ ಕೆಲಸ ಆಗ್ಬೇಕು, ಖಾತೆ ಬದಲಾವಣೆ ಆಗ್ಬೇಕು ಆಗ್ಬಿಟ್ರೆ ಅದು ಕೂಡ ನಾಳೆ ಭೂ ಮಾಲೀಕತ್ವಕ್ಕೆ ಒಂದು ಖಚಿತತೆ, ಗ್ಯಾರಂಟಿಯನ್ನ ಕೊಟ್ಟಂಗೂ ಕೂಡ ಆಗುತ್ತೆ. ಅಂತಹ ಸೇವೆಯನ್ನ ಇವತ್ತು ಅನುಷ್ಠಾನಕ್ಕೆ ಸರ್ಕಾರ ಬಹಳ ಸಂತೋಷದಿಂದ ತರ್ತಾ ಇದೆ. ಇದು ಜನಗಳಿಗೆ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಆಶಿಸ್ತೇನೆ. ನಮ್ಮ ಅಧಿಕಾರಿಗಳ ಮೇಲೆ, ಸಿಬ್ಬಂದಿಯ ಮೇಲೆ ಕೆಲಸದ ಅನಗತ್ಯ ಹೊರೆ ಕಡಿಮೆ ಆಗುತ್ತೆ. ನಮ್ಮ ಅಧಿಕಾರಿಗಳ ಜೀವನ ಗುಣಮಟ್ಟ ಸುಧಾರಣೆ ಆಗುತ್ತೆ. ಅದರಿಂದ ಒಳ್ಳೆ ಸೇವೆಯನ್ನ ಕೊಡ್ಲಿಕ್ಕೂ ಕೂಡ ನಮ್ಮ ಅಧಿಕಾರಿಗಳಿಗೆ ಇದರಿಂದ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಮೂರನೇದು, ಇದರಿಂದ ಕಂದಾಯ ಇಲಾಖೆಯ ಬಗ್ಗೆ ಜನಗಳಲ್ಲಿ ವಿಶ್ವಾಸ ಮತ್ತು ಗೌರವ ಎರಡೂ ಕೂಡ ಹೆಚ್ಚುತ್ತೆ ಅಂತಾನು ಕೂಡ ನಾನು ಭಾವಿಸಿದ್ದೇನೆ. ಜನಗಳ ಮನ್ನಣೆ ಸಿಕ್ಕಿದ್ರೆ ನಮ್ಮ ಅಧಿಕಾರಿಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಸೇವೆಯ ಸಾರ್ಥಕತೆ ಅನುಭವ
ಆಗತ್ತೆ ಅಂತ ನಾನು ಭಾವಿಸಿದ್ದೇನೆ. ಒಟ್ಟಾರೆ ಇಲಾಖೆ ಮತ್ತು ಸರ್ಕಾರಕ್ಕೆ ಇದರಿಂದ ಗೌರವ ಹೆಚ್ಚಾಗುತ್ತೆ ಅಂತ ಭಾವಿಸುತ್ತಾ ಇದಕ್ಕೆ ನಮ್ಮ ಇಲ್ಲಿ ಕಮಿಷನರು, ACS ಮತ್ತು ಭೂಮಿ ಟೀಮ್ ಅವರೆಲ್ಲರೂ ಕೂಡ ಇದನ್ನ ಬಹಳ ಕರಾರುವಕ್ಕಾಗಿ ನಾಜೂಕಿಂದ ಫಾಲೋ ಅಪ್ ಮಾಡಿ ಅನುಷ್ಠಾನಕ್ಕೆ ತಂದಿದ್ದಾರೆ. ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಸಹಕಾರ ನೀಡಿದಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ತಹಶೀಲ್ದಾರ್ ಕೋರ್ಟ್ ಇದೆ. ಸೊ ಅದಕ್ಕೂ ಮೊದ್ಲೇನಾಗೋರು ಇವು ಸುಮ್ಮನೆ ಕೆಲವರು ಮಧ್ಯವರ್ತಿಗಳು ಶೋಷಣೆಗೋಸ್ಕರ ತಕರಾರು ಅರ್ಜಿ ಕೊಡೋರು, ಆಮೇಲೆ ಸೆಟಲ್ಮೆಂಟ್ ಮಾಡ್ಕೊಂಡು ವಿಡ್ರಾ ಮಾಡೋರು. ಈಗ ಏನ್ ಮಾಡಿದೀವಿ, ಅದಕ್ಕೂ ಚೆಕ್ ಅಂಡ್ ಬ್ಯಾಲೆನ್ಸ್ ತಗೊಂಡ್ ಬಂದಿದೀವಿ. ಈಗ ಅಲ್ಲಿ ಕೂಡ ತಕರಾರು ಕೊಡಕ್ಕೂ KYC ಅಂದ್ರೆ ಆಧಾರ್ ಮ್ಯಾಂಡೇಟರಿ ಮಾಡಿರೋದ್ರಿಂದ ಈ ರೀತಿ ಶೋಷಣೆ ಮಾಡ್ತಾ ಇದ್ದವ್ರಿಗೆ ಅಲ್ಲೇ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಆಯ್ತು. ತಕರಾರು ಕೊಟ್ಟರು ಕೂಡ ಅವರು ಸ್ಕ್ರೂಟಿನಿ ಸಿಸ್ಟಮ್ ಮಾಡಿದೀವಿ. ಮೊದಲು ಏನ್ ಬೇಕೋ ತಕರಾರು ಅಡ್ಮಿಷನ್ ಆಗ್ತಾ ಇತ್ತು. ಈಗ ಕಾನೂನು ಪ್ರಕಾರ ಕೊಟ್ಟಿರೋ ತಕರಾರು ಮಾನ್ಯ ಇದ್ರೆ ಮಾತ್ರ ಅದು ಅಡ್ಮಿಟ್ ಆಗುತ್ತೆ. ಅದು ಅಡ್ಮಿಟ್ ಆದ್ಮೇಲೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಆ ಕೇಸ್ ನಡೆಯುತ್ತೆ. ತಹಶೀಲ್ದಾರ್ ಕೋರ್ಟ್ಗೆ 90 ದಿನ ಟೈಮ್ ಫಿಕ್ಸ್ ಮಾಡಿದೀವಿ. ಈಗ 100ಕ್ಕೆ 99% ಈಗೇನು ಈ ಆಗ್ಲೇ ಹೇಳಿದ್ನಲ್ಲ, ಒಂದ್ 2% ತಕರಾರು ಆಗುತ್ತೆ. ಆ 2% ಒಳಗಡೆ 99% ಕೇಸಸ್ 90 ದಿನದ ಒಳಗಡೆ ವಿಲೆ ಆಗುತ್ತೆ. ಆ ತರ ಸಿಸ್ಟಮ್ ಕೂಡ ತಂದಿದೀವಿ. ತಹಶೀಲ್ದಾರ್ ಕೋರ್ಟ್ ಹಿಯರಿಂಗ್ ಮಾಡಿ ಅವ್ರಿಗೆ ತಕರಾರುದಾರರಿಗೆ ಮತ್ತು ಬಾಜಿದಾರರಿಗೆ ಅವಕಾಶ ಕೊಟ್ಟು ಕೋರ್ಟ್ ಕಂಡಕ್ಟ್ ಮಾಡ್ತಾರೆ. ಕೋರ್ಟ್ ಕಂಡಕ್ಟ್ ಮಾಡಿ ಆದೇಶ ಕೊಡ್ತಾರೆ. ಈ ಆದೇಶ 90 ಡೇಸ್ ಒಳಗಡೆ ಕೊಡ್ಬೇಕು. ಅದಕ್ಕೂ ಕೂಡ ರಿಸ್ಟ್ರಿಕ್ಟ್ ಮಾಡಿದೀವಿ. ಸೊ ಆ 2% ಕೇಸು ಏನಿತ್ತೆ ಅದು ತಹಶೀಲ್ದಾರ್ ಕೋರ್ಟ್ ಅಲ್ಲಿ ವ್ಯಾಜ್ಯ ಆಗಿ ಪರಿವರ್ತನೆ ಆಗುತ್ತೆ. ಎಲಿಜಿಬಲ್ ಇದ್ರೆ ಮಾತ್ರ ಅವ್ರು ಕೊಡೋ ತಕರಾರು ಸುಮ್ನೆ ಮೂಗರ್ಜಿ ಕೊಟ್ರೆ ಆಮೇಲೆ ಖಾತೆ ಬದಲಾವಣೆ ಆದ್ಮೇಲೆ AC ಹತ್ರ ಅವ್ರು ಹೋಗಿ ಕೇಸ್ ಹಾಕೋಬಹುದು. AC ಹತ್ರ ಕೇಸ್ ಹಾಕೋಬಹುದು. ಇದೇ ಅವಕಾಶ, ಇಲ್ಲ ಅಂತಲ್ಲ, ಇದೆ. ಅದಕ್ಕೆ ನಾನು ಕೇಳ್ತಾ ಇರೋದು, ಆಧಾರ್ ಜೋಡಣೆ ಮಾಡ್ಬಿಟ್ರೆ ಖಾತೆ ಬದಲಾವಣೆ ಪೀರಿಯಡ್ ಅಲ್ಲಿ, ನೋಟಿಸ್ ಪೀರಿಯಡ್ ಅಲ್ಲಿ ನಾವು ಅವ್ರಿಗೊಂದು ಮೆಸೇಜ್ ಕಳಿಸ್ತೀವಿ. ನಿಮ್ದು ಬ್ಯಾಂಕ್ ಅಲ್ಲಿ ಯಾವ ತರ ನಿಮ್ಗೆ ಬಿಫೋರ್ 1 PM ನೀವು ಅಬ್ಜೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಇದು ಪೇಮೆಂಟ್ ಕ್ಲಿಯರ್ ಆಗುತ್ತೆ ಅಂತ ನಿಮ್ಗೆ ಕಳಿಸ್ತಾರೆ. ಅದೇ ತರ ನಾವೊಂದು SMS ಕಳಿಸ್ತೀವಿ, ಇವತ್ತು 24ನೇ ತಾರೀಕು ನೀವು 1ನೇ ತಾರೀಕಿಗೆ ಮೊದಲು ತಕರಾರು ಕೊಡ್ಲಿಲ್ಲ ಅಂದ್ರೆ ಇದನ್ನ ಖಾತೆ ಮಾಡ್ತೀವಿ ಅಂತ ನಾವು ನಿಮ್ಗೊಂದು SMS ಮುಖಾಂತರ ಸಂದೇಶ ಕಳಿಸ್ತೀವಿ. ಅದಕ್ಕೆ ಕೇಳ್ತಾ ಇರೋದು, ದಯವಿಟ್ಟು ಆಧಾರ್ ಜೋಡಣೆ ಮಾಡ್ಕೊಂಡ್ಬಿಟ್ರೆ ಡಬಲ್ ಪ್ರೊಟೆಕ್ಷನ್. ನಾವು ಚಾವಡಿಗೆ ಹಾಕ್ತಿವಿ, ನಮ್ ಕಾನೂನಲ್ಲಿರೋದು ಚಾವಡಿಗೆ ಹಾಕ್ಬೇಕು ಅಂತ ಅಷ್ಟೇ. ಆದ್ರೆ ಡಬಲ್ ಪ್ರೊಟೆಕ್ಷನ್ಗೋಸ್ಕರ ಆಧಾರ್ ಮೊಬೈಲ್ಗೆ ಮೆಸೇಜ್ ಕಳಿಸೋ ವ್ಯವಸ್ಥೆಯನ್ನು ನಾವು ಚಾಲನೆ ಮಾಡಿದೀವಿ. ಅದಕ್ಕೆ ಹೇಳ್ತಾ ಇದೀವಿ ಜನಗಳಿಗೆ, 85% ಆಧಾರ್ ಕೊಟ್ಟಿದ್ದಾರೆ, ಒಂದು 15% ಕೊಟ್ಟಿಲ್ಲ. ಕೊಟ್ರೆ ಇದಕ್ಕೆ ನಿಮ್ಗೆ ಓನರ್ಶಿಪ್ಗೆ ಒಂದು ಪ್ರೊಟೆಕ್ಷನ್ ನಾವು ಕೊಡಬಹುದು ಅಂತ. ಅಟ್ಲೀಸ್ಟ್ ನಿಮ್ಗೆ ಇಂಟಿಮೇಟ್ ಮಾಡಬಹುದು. ಬ್ಯಾಂಕ್ ಅವ್ರು ಯಾವ ತರ ಇಂಟಿಮೇಟ್ ಮಾಡ್ತಾರೆ, ಸೇಮ್ ನಾವು ಇಂಟಿಮೇಟ್ ಮಾಡ್ತೀವಿ. ಕೇಸ್ ಮಾಡ್ಬೇಕಂದ್ರೆ ಏನೆಲ್ಲ ದಾಖಲೆಗಳೆಲ್ಲ ಹೇಳಿ ರೆಡ್ಡಿ. ಅವರು ಇಂಟ್ರೆಸ್ಟೆಡ್ ಪಾರ್ಟಿ ರೈಟಿಂಗ್ ಅಲ್ಲಿ ಕೊಡ್ತಾರೆ. ಅಂದ್ರೆ ಅವರು ನಂದು ಆ ಆಸ್ತಿಯಲ್ಲಿ ಪಾಲ್ಬೇಕಾಗುತ್ತೆ, ನನ್ನ ಮಗಳಿಗೆ ನನ್ನ ಖಂಡನೆ ಮಾಡಿದ್ದಾರೆ ರೈಟಿಂಗ್ ಅಲ್ಲಿ ಕೊಡ್ತಾರೆ. ದಾಖಲೆ ಅವರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವಂಶವೃಕ್ಷ ಕೊಡ್ತಾರೆ. ಇವೆಲ್ಲ ಕೊಡ್ತಾರೆ. ಕೋರ್ಟ್ ಸ್ಟೇ ಇದ್ರೆ ಕೋರ್ಟ್ ಸ್ಟೇ ಅಂತ ದಾಖಲೆ ಆರ್ಡರ್ ತಂದು ಕೊಡ್ತಾರೆ. ಕೋರ್ಟಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.